ನನ್ನ ಫೇವ್ರೆಟ್ ಕಾರ್ ನಾನು ಮುಂದೆ ಹೋಗ್ತಾ ಇದ್ದರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನನಗೆ ಈ ಕಾರ್ ಅಂದರೆ ಯಾಕಂತ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಇಷ್ಟ. ಸೊ ನಾನು ಈ ವಿಡಿಯೋ ಮಾಡ್ತಿದ್ದಾಗ ಅವ್ರು ನನ್ನೇ ನೋಡ್ತಿದ್ರು, ಅದಕ್ಕೆ ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ಸುಮ್ಮನೆ ಆಗಿಬಿಟ್ಟೆ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮೂರಿಗೆ ಅಪ್ಪ ಅಮ್ಮಗೆ ಸರ್ಪ್ರೈಸ್ ಕೊಡಬೇಕು ಅಂತ. ಯಾರೆಲ್ಲ ಹೋಗ್ತಾ ಇದ್ದೀವಿ, ಯಾವ ಲೈಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇದ್ದೀವಿ ಹೋಗೋದಕ್ಕೆ ಅಂತೆಲ್ಲ ವಿಡಿಯೋ ಎಂಟು ಗಂಟೆ ನೋಡಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ವ್ಲಾಗು, ಮತ್ತು ನಮ್ಮೂರು ತೋರಿಸ್ತೀನಿ ಹೆಂಗಿದೆ ಅಂತ. ಆ್ಯಂಡ್ ಯಾರೂ ಮಿಸ್ ಮಾಡ್ಕೊಬೇಡಿ. ಇವಾಗ ನಾನು ನಮ್ಮ ಅಕ್ಕ ಫಸ್ಟು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಯಾರ್ಯಾರೆಲ್ಲ ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ ಅಂತ ನೋಡಿ. ಆ್ಯಂಡ್ ಇಲ್ಲಿ ನೋಡಿ ಮೆಟ್ರೋ ಎಷ್ಟು ಚೆನ್ನಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೇವರ್ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಮೆಟ್ರೋ ಬಂದಮೇಲೆ ಇನ್ನೂ ಹೈಲೈಟ್ ಆಯಿತು. ಆ್ಯಂಡ್ ಇವಾಗ ನಾವು ಅತ್ತೆ ಮನೆಯಿಂದ ಆಟೋ ಬುಕ್ ಮಾಡಿಕೊಂಡು ಫಸ್ಟ್ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಬಸ್ ಮಿಸ್ ಆಯಿತು ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ಡೈರೆಕ್ಟ್ ಧಮ್ಸಂದ್ರಾಗ ಬುಕ್ ಮಾಡಿಕೊಂಡು ಅಲ್ಲಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಹೊಸಕೋಟೆದಲ್ಲಿ ಇಳಿದು ಇಲ್ಲಿಂದ ನಮ್ಮೂರಿಗೆ ಬಸ್ ಸಿಗೋದು ತುಂಬ ಕಷ್ಟ, ಲೈಕ್ ಪ್ರೈವೇಟ್ ಬಸ್ಸಸ್ಸಲ್ಲಿ ಹೋಗಬೇಕು. ಆ್ಯಂಡ್ ಈ ಬಸ್ಸು ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಊರಿಗೆ ಹೋಗ್ಬೇಕಂದಾಗೆಲ್ಲ ನಮ್ಮ ದೊಡ್ಡಮ್ಮ ಇದರಲ್ಲೇ ಲೈಕ್ ಈ ಥರ ಬಸ್ಸಲ್ಲೇ ಜಾಸ್ತಿ ಕರ್ಕೊಂಡು ಹೋಗ್ತಾ ಇದ್ದಿತ್ತು. ಆ್ಯಂಡ್ ನನ್ನ ಫ್ರೆಂಡ್ ಡ್ರೈವರ್ ಪಕ್ಕನೇ ಕೂತ್ಕೊಂಡಿದ್ದೀನಿ. ನಾನು ಒಬ್ಬಳೇ ಕೂತಿದ್ದೀನಿ, ಇನ್ನೆಲ್ಲರೂ ಸೀಟಲ್ಲಿ ಕೂತವ್ರೆ. ನಮ್ಮ ಅಕ್ಕವರೆಲ್ಲ ಅವ್ರಿಗೆ ಹತ್ತಿದ ತಕ್ಷಣ ಸೀಟ್ ಸಿಕ್ಬಿಡ್ತು, ಅವ್ರ ಹಿಂದೆ ಕೂತಿದ್ರು. ನಾನು ಒಬ್ಬಳೇ ವಿಯರ್ಡಾಗಿ ಎಲ್ಲರೂ ನನ್ನೇ ನೋಡಿ ಇರ್ತಾರೆ ಅಂದ್ಬಿಟ್ಟು ನಾನು ಫಸ್ಟ್ ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನಾನು ಧೈರ್ಯ ಮಾಡಿ, ಅಂದರೆ ಅಲ್ಲಿ ಹೋಗಿದ ತಕ್ಷಣ ನಾನು ಸುಮ್ಮನೆ ತಲೆ ಬಾಗ್ಸ್ಕೊಂಡು ನಿದ್ದೆ ಮಾಡೋ ಥರ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಅದಾದಮೇಲೆ ಸ್ವಲ್ಪ ತೆದ್ದು ನೋಡ್ತೀನಿ, ಯಾರು ನಾನು ಕೇರೇ ಮಾಡ್ತಿಲ್ಲ, ನಾನು ಒಬ್ಳಿದ್ದೀನಿ ಅಂತ ಗೊತ್ತಿಲ್ಲ. ನಾನೇ ಸುಮ್ಮನೆ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತ ಟೆನ್ಷನಲ್ಲಿದ್ದೆ. ಸೊ ನಾನು ಹೇಳೋದು ಇಷ್ಟೇ, ನಾನು ಕಲಿತೆ ಇವತ್ತು. ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅನ್ನೋದನ್ನ ಅಂದ್ಕೊಂಡು ನೀವು ನಿಮ್ಮ ಕೆಲಸ ಮಾಡೋದು ನಿಲ್ಲಿಸ್ಬೇಡಿ. ಸೊ ಮೂವ್ ಆನ್ ಆಗಿ, ಯಾರು ನೋಡಿದ್ರೆ ನಮಗೇನು ಅಂತ. ಬಿಕಾಸ್ ನಾನು ಫಸ್ಟ್ ವೀಡಿಯೋ ಮಾಡಬೇಕು ಅಂದಾಗ ತುಂಬ ಚೆನ್ನಾಗಿರೋ ಪ್ಲೇಸಸ್ ಎಲ್ಲ ಇತ್ತು, ಲೈಕ್ ಬೆಟ್ಟ ಎಲ್ಲ ಇತ್ತು. ಅದನ್ನೆಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಅವ್ರು ನೋಡ್ತವ್ರು ಹೆಂಗೆ ಮಾಡೋದು ಅಂತಲೇ ಒಂಥರ ಅನಿಸ್ತಿತ್ತು. ಬಟ್ ಯಾರೂ ನನ್ನನ್ನು ನೋಡ್ತಾನೆ ಇದ್ದಿಲ್ಲ. ಐ ರಿಯಲೈಸ್ ವೆರಿ ಲೇಟ್ಲಿ ಅಂತ ಅನ್ನಿಸ್ತು ನನಗೆ. ಸೊ ಯಾರು ಕೇರ್ ಮಾಡಬೇಡಿ, ನಿಮ್ಗೆ ಇಷ್ಟ ಬಂದಂಗೆ ನೀವು ಇರಿ. ಆ್ಯಂಡ್ ಒಂದು ಸ್ವಲ್ಪ ಸ್ಟಾಪ್ ಆದಮೇಲೆ ನನಗೆ ಹಿಂದೆ ಸೀಟ್ ಸಿಕ್ತು ಅಂತ ಬಂದುಬಿಟ್ಟೆ. ನೋಡಿ ಈ ಬಸ್ ನೋಡಿದ್ರೆ ನಿಮಗೂ ಗೊತ್ತಾಗಿರುತ್ತೆ ಯಾವ ಥರ ಇರುತ್ತೆ ಬಸ್ಸು ಅಂತ. ಆ್ಯಂಡ್ ಫಿಲಮ್ ಹಾಕಿದ್ರು ಮಹೇಶ್ ಬಾಬುದು, ಸಖತ್ತಾಗಿತ್ತು. ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಮೂವಿ ನೋಡ್ಕೊಂಡು ಹೋಗೋದು ನೆಕ್ಸ್ಟ್ ಲೆವೆಲ್ ಇತ್ತು. మన ఎక్కడిపోతున్నా మేము చెప్పు బిందో జోరుగా చెప్పు జోరుగా చెప్పు వినిపించలే చెప్పే ఏం చెప్పు ఏంటికి ఇప్పుడు ఇటుపోతాండేదని చెప్పు సర్ప్రైజ్ విజిట్ టు మై ಹೋಮ್ ವಿಲೇಜ್ ಟೌನ್. ಇವಾಗ ನಮ್ಮಮ್ಮ ಕೈಯಲ್ಲಿ ಉಗಿಸ್ಕೊಂಡಕ್ಕೆ ರೆಡಿ ಆಗಿದ್ದಾಳೆ. ಅವಳು ಹೇಳು ಹೇಳು ಫೋನ್ ಮಾಡ್ತಾರೆ ಗೈಸ್, ಫೋನ್ ತೆಗಿತಿಲ್ಲ ನಾನು. ಇಂದ ಏನು ಫೋನ್ ಲಕ್ಷಣ ಸುಕ್ಕೆ ನೋಡಿ ಗೈಸ್, 6 ಸತಿ ನಮ್ಮಮ್ಮ ಫೋನ್ ಮಾಡವ್ರೆ. ಈ ಮೇಡಮ್ ಎತ್ತಾ ಇಲ್ಲ. ಇವಾಗ ಹೋದ್ರೆ ಚೆನ್ನಾಗಿ ಉಗಿಸ್ಕೊತಾಳೆ. ಆ್ಯಂಡ್ ಆಟೋ ನೋಡಿ ಎಷ್ಟು ಚೆನ್ನಾಗೈತೆ, ಶೇರಿಂಗ್ ಆಟೋ. ನಾವು ಈ ಕಡೆ ಆಪೋಸಿಟಲ್ಲಿ ಕೂತಿದ್ದೀವಿ. ಸೊ ಹೈಟು ಇವರೆಲ್ಲ ಕುಳ್ಗವ್ರೆ, ನಾವು ಹೈಟ್ ಇದ್ದೀವಿ. ನೋಡಿ ರೋಡ್ ಫುಲ್ ಡ್ಯಾಮೇಜ್, ಚೆನ್ನಾಗೈತೆ. ಅಲ್ಲಿ ಅದು ಕಾಲೇಜ್ ಐತೆ ನೋಡಿ, ಕಲ್ಯಾಣ ಮಂಟಪ. ಓಕೆ ಗೈಸ್ ಬಾಯ್. ನಮ್ಮ ಮನೆ ರೋಡ್ ಅಂತೂ ಹೇಳಲೇಬೇಡಿ, ಫುಲ್ ಹಳ್ಳದಿಣ್ಣಿ. ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಇದು ನಮ್ಮೂರು. ಆ್ಯಂಡ್ ಮನೆಗೆ ಬಂದಿದ್ದೆ, ಕೆಲಸ ಇಕ್ಕಿದ್ರು, ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡು ಕೂತಿದ್ರಿ, ಅಂದರೆ ಕ್ಲೀನಿಂಗ್ ಅಂತ. ಅದಾದಮೇಲೆ ಇದು ಫೇವ್ರೆಟ್ ಗೇಮ್ ನನಗೆ, ನಾವು ಗಟ್ಟಾಬಾರ ಅಂತೀರಿ. ಲೈಕ್ ಲೂಡೋ ಥರನೇ ಇರುತ್ತೆ. ಏನೂ ಸಿಕ್ಕಿಲ್ಲ ಅಂತ ಮನೇಲಿ ಇದ್ದಿದ್ದು ಮ್ಯಾಟ್ನ ಎತ್ಕೊಂಡು ಆಡುತ್ತಾ ಇದ್ದಿದ್ದು. ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ನಾವು ಹೋಗಿದ್ದು. ನೆಕ್ಸ್ಟ್ ದಿನ ಸನ್ರೈಸ್ ನೋಡೋದಕ್ಕೆ ನಮ್ಮ ಅತ್ತೆ ಎದ್ದೋಳು ಎಷ್ಟು ಚೆನ್ನಾಗೈತೆ ಆಚೆ ವೀಡಿಯೋ ಮಾಡ್ಕೊ ಅಂತ ನನ್ನ ಎಬ್ಬರಿಸಿದ್ದು. ನಾನು ವೀಡಿಯೋ ಮಾಡಿ ಮತ್ತೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಫುಲ್ ನಿದ್ದೆ, ಯಾಕಂದರೆ ನೈಟೆಲ್ಲ ಆಟ ಆಡಿಕೊಂಡು ನಾವು ನಿದ್ದೆನೇ ಮಾಡಿಲ್ಲ. ಸೊ ಅದಕ್ಕೆ ನಾನು ಮತ್ತೆ ಮಲ್ಕೊಂಡೆ. ಎದ್ದೋಳೋ ಹೊತ್ತಿಗೆ ನಮ್ಮ ಮಮ್ಮಿ ಇಲ್ಲಿ ಫಿಶ್ ಮಾಡ್ತಾಯಿದ್ರು. ಸೊ ನಾನು ಹೆಲ್ಪ್ ಮಾಡ್ತೀನಿ ಅಂತಂದರೆ ಸರಿ ಆಯ್ತಿರು, ಇದು ವಾಶ್ ಮಾಡಿ ಕೊಡ್ತೀನಿ, ಅದಾದಮೇಲೆ ಹೆಲ್ಪ್ ಅಂದರೆ ಮಾಡು ಅಂತಂದರು. ಸೊ ನಾನು ಒಳಗಡೆ ಲೈಕ್ ಫಿಶ್ಶಿಗೆ ಮಸಾಲ ಅದೆಲ್ಲ ಲೈಕ್ ಕಲಿಸ್ತಾ ಇದ್ದೆ.
ಫಿಶ್ ಪೂರ್ತಿ ಡಿಪಾರ್ಟ್ಮೆಂಟ್ ನನಗೆ ಕೊಟ್ಟಿದ್ದರು. ಆ್ಯಂಡ್ ಇವತ್ತಿನ ಡೇ ನಮಗೆ ಎಷ್ಟು ಸ್ಪೆಷಲ್ ಅಂದರೆ, ನಾನು ಯಾವತ್ತೂ ಊರ ಕಡೆ ಸೌದೆ ಒಲೆಯಲ್ಲಿ ಮಾಡಿರೋದು, ಅಂದರೆ ನಾವು ನಮ್ಮ ಕೋಲಾರಕ್ಕೆ ಹೋದರೆ ಎಲ್ಲ ಸೌದೆ ಒಲೆಯಲ್ಲಿ ಮಾಡೋದು ತಿಂದಿದ್ದೀವಿ. ಬಟ್ ನಾವೇ ಸೌದೆ ಒಲೆಯಲ್ಲಿ ಮಾಡಿ ಯಾವತ್ತೂ ತಿಂದಿಲ್ಲ. ಅದೊಂಥರ ಲೈಕ್ ತುಂಬ ದಿವಸದಿಂದ ಊರಿಗೆ ಹೋದಾಗೆಲ್ಲ ಮಾಡ್ಕೋಬೇಕು ಅಂತ ಅನಿಸ್ತಾ ಇತ್ತು, ಆದರೆ ನಾವು ಮಾಡ್ತಾಯಿದ್ದಿಲ್ಲ. ಸೊ ಇವಾಗ ಲೈಕ್ ಮಾಡೋಣ ಅಂದರೆ ಗ್ಯಾಸ್ ಡಿಮ್ಯಾಂಡ್ ಇದೆ, ಅದ್ರ ಜೊತೆ ಎಲ್ಲರೂ ಇದ್ರಲ್ಲ, ತುಂಬ ಜನ ಇದ್ರಲ್ಲ. ಸೊ ಅದಕ್ಕೆ ಒಬ್ಬೊಬ್ರು ಒಂದೊಂದು ಮಾಡಿದ್ರೆ ಆಗೋಗುತ್ತೆ, ಮಾಡೋಣ ಅಂದ್ಬಿಟ್ಟು ಲೈಕ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಇಷ್ಟೊಂದು ಫಿಶ್ ಎಲ್ಲ ಏನಕ್ಕೆ ಅಂದರೆ, ನಮ್ಮ ಮನೆಯಲ್ಲೇ ಜಾಸ್ತಿ ಜನ ಇದ್ರಿ, ಲೈಕ್ 8-9 ಜನ ಇದ್ರಿ. ಅದ್ರ ಜೊತೆಗೆ ಇವತ್ತು ನಮ್ಮ ಹೊಲದಲ್ಲಿ ಲೈಕ್ ಕೆಲಸ ಮಾಡೋದಕ್ಕೆ ಕೆಲಸದವ್ರು ಬರ್ತಾವ್ರಂತೆ. ಸೊ ಅವ್ರಿಗೂ ಸೇರಿ ಸಂಡೇ ಆಗಿತ್ತಲ್ವ, ನಾವು ಇನ್ನು ಬರಲ್ಲ ಅಂದ್ಬಿಟ್ಟು ನಮಗೊಂದು ಅವ್ರಿಗೊಂದು ಬೇಡ ಅಂದ್ಬಿಟ್ಟು ಒಂದೇ ಸತಿ ಅವ್ರಿಗೂ ಲೈಕ್ ನಾನ್ ವೆಜ್ ಊಟ ಅಂದ್ಬಿಟ್ಟೆ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಇಷ್ಟೊಂದೆಲ್ಲ ಜಾಸ್ತಿ ತಂದೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಸೊ ಮುಂದಕ್ಕೆ ಯಾವ ಥರ ಇರುತ್ತಂತ ನೋಡಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಎಲ್ಲ ರೆಡಿ ಆಗ್ತಿದೆ. ಅದು ಆ್ಯಕ್ಚುಲಿ ಸಾಂಬಾರು. ಇಲ್ಲೆಲ್ಲ ತಗೊಬಂದ್ಬಿಟ್ಟು ಎಲ್ಲ ಸಿಟ್ಟಿಂಗ್ ಹಾಕಿದ್ದಾರೆ, ಕಾಯ್ತಾ ಇದ್ದಾರೆ ಎಲ್ಲರೂ. సూపర్ గా చికెన్ సాంబార్ చేసినంట కాదు, నా ఉడకబెట్టింది నేను, మసాలా రెడీ చేసింది నేను, సాంబార్ చేసేసి మా ఉన్నమా సర్ప్రైజ్ చెప్పు. సర్ప్రైజ్ ఫ్రై ఇడుమా వాళ్ళకి మాత్రమే పెద్దమ్మా ఏమది నల్లగా ఉండవు పెద్దమ్మా. ఫిష్ ಇದೆ ಫಿಶ್ ಅಂದ್ರೂ ತಿನ್ನಲ್ಲ. ಸೊ ನಾವಲ್ಲಿ 2 ದಿವಸ ಇದ್ದಿದ್ದು, ಅಂದರೆ ಸೆಕೆಂಡ್ ಡೇ ಈವ್ನಿಂಗ್ ನಾವು ಮನೆಗೆ ವಾಪಸ್ ಬರ್ತಾಯಿದ್ರಿ. ಇವಾಗ ನಮಗಿನ್ನ ಫಸ್ಟ್ ನಮ್ಮ ದೊಡ್ಡಮ್ಮ ಓಡೋಗ್ತಿದ್ರು. ಪಾಪ ಅವ್ರು ಬರ್ತಾನೆ ಇದ್ದಿಲ್ಲ, ಅವ್ರೇನೋ ಕೆಲಸದಲ್ಲಿದ್ದರು. ನಾವು ಕರೆದಿದ್ದಕ್ಕೆ ನಮಗೋಸ್ಕರ ಅಂತ ಅಲ್ಲಿಂದ ಬಂದರು. ಸೊ ನನ್ನ ಕೆಲಸ ಐತಂತ ಹೋಗ್ತವ್ರೆ. ಆ್ಯಂಡ್ ಇದು ಕೋಸು ನೋಡ್ಬೋದು, ಕೋಸು ಮತ್ತು ಈ ಬೇಳೆ ಎಲ್ಲ ಲೈಕ್ ನಮ್ಮ ತೋಟದಲ್ಲಿ ಸಿಕ್ಕಿದ್ದು. ಕೋಸು ಮಾತ್ರ ಬೇರೆಯವ್ರ ತೋಟದಲ್ಲಿ ಸಿಕ್ಕಿದ್ದು. ಅವ್ರು ನಮಗೆ ಮಕ್ಕಳು ಬಂದಿದ್ದಾರೆ ಅಂತ ಕಿತ್ಕೊಬಂದು ಕೊಟ್ಟರು. ಆ ಬೇಳೆ ನಮ್ಮ ತೋಟದಲ್ಲೇ ಆಗಿತ್ತು. ಏಪದ್ದು ಎಡ್ಸುಡೆ ಬಾಯ್ ಬಾಯ್ ಹುರುಕ್ಪತ್ತಮ್ అనుకుంటా ఉంటుంది వీళ్ళు వచ్చింది ఎంటుకోపోతాడు ఎంటుకొని వచ్చి కోలారు నెంగారని చెప్పి సాయంత్రం అట్లా పోదు ఉండమ్మా నువ్వు మీ పెద్ద ఫోన్ చేసి వస్తా ఉండమ్మా అంటే మీ డాడీ చెప్పలే ఏమీలే. రేపు మంగళవారం కదా, ఏమేనిదే అప్డేట్ ఇంకా చూస్తా ఉన్నాను.
ಯಾರು ಈ ಜಗಳನ ಸೀರಿಯಸ್ ಆಗಿ ತಗೋಬೇಡಿ, ಅವರು ಅಕ್ಕ ತಂಗಿ. ಸೊ ನಮ್ಮ ದೊಡ್ಡಮ್ಮ ಯಾವಾಗಲೂ ಬಂದು ಬೇಗ ಹಂಗೆ ಹೋಗ್ಬಿಡ್ತಾರೆ, ಇರೋದೇ ಇಲ್ಲ. ಅದಾದಮೇಲೆ ಅವ್ರು ಹೋಗ್ಬೇಕಂದ್ರೆ ಹೋಗ್ಬೇಕು ಅಷ್ಟೇ, ಯಾರ ಮಾತು ಕೇಳಲ್ಲ. ಅದಕ್ಕೆ ನಮ್ಮಮ್ಮ ಆ ಥರ ಟಾರ್ಚರ್ ಮಾಡ್ತಾರೆ ನಮ್ಮ ದೊಡ್ಡಮ್ಮನಿಗೆ, ಹೋಗು ಅಂತ. ಆ್ಯಂಡ್ ಇಲ್ಲಿ ನಾವು ಹೋಗ್ತೀವಿ ಅಂದ್ಬಿಟ್ಟು ಹೂವು ಎಲ್ಲ ಕಟ್ಬಿಟ್ಟು ಇಡ್ತಾವ್ರೆ ನಮ್ಮ ಅತ್ತೆ. ಹೋದಾಗ ಜೊತೆಗೆ ಹೋದ್ರಿ, ಬಟ್ ಅತ್ತೆಯವರು ಇನ್ನೂ ಲೇಟಾಗಿ ಬರ್ತಾರಂತೆ, ನಮ್ಮ ಜೊತೆ ಬರ್ತಿಲ್ಲ ಅವರು. ದೇವ್ರ ಸುಶೆ ಉಂಡ್ಲೆ ಇದೇನಿದೆ పోతానంటూ కదా. ನೋಡಿ ನಮ್ಮ ದೊಡ್ಡಮ್ಮ ಹೋಗ್ತೀನಿ ಅಂದ್ಬಿಟ್ಟು ಇಲ್ಲಿ ಮತ್ತೆ ಆಟ ಆಡ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಹೋಗೋಕೆ ಇಷ್ಟ ಇಲ್ಲ, ಹಂಗಂದ್ಬಿಟ್ಟು ಇರೋದು ಇಲ್ಲ. ಒಂದಿನ ಇದ್ದರೆ ಅದೇ ಜಾಸ್ತಿ, ಹೋಗ್ತೀನಿ ಅಂತ ಎಲ್ಲರಿಗೂ ತಲೆ ತಿಂತಾರೆ. ಇವಾಗ ನೋಡಿದ್ರೆ ಆಟ ಆಡ್ಕೊಂಡು ಕೂತಿದ್ರು. ಆ್ಯಂಡ್ ಇದು ನಮ್ಮ ಮನೆ ಮುಂದೆ ಹಾಕಿರೋ ಮಲ್ಲಿಗೆ ಗಿಡ ದಿನ ಎಷ್ಟು ಹೂವು ಬಿಡುತ್ತಂದರೆ, ಇವಾಗ ನಾವು ಆವಾಗಲೇ ನಮ್ಮ ತಲೆಗೆ ಮುಡಿಸಿದ್ರಲ್ಲ, ಈ ಗಿಡದಿಂದ ತಗೊಂಡಿದ್ದೆ. ದಿನ ಬಿಡುತ್ತಾನೆ ಇರುತ್ತೆ, ತುಂಬ ಅಂದರೆ ತುಂಬ ಹೂವು ಬಿಡುತ್ತೆ. ಅದಾದಮೇಲೆ ಅದಷ್ಟೇ ಸ್ಮೆಲ್ಲು, ಗಮ್ ಅಂತ ಮನೆಯೆಲ್ಲ ಮಲ್ಲಿಗೆ ಹೂವು ಸ್ಮೆಲ್ಲೆ. ಆ್ಯಂಡ್ ಇದೇನೋ ಲೈಕ್ ಕಾಡು ಮಲ್ಲಿಗೆನೋ ಏನೋ ಅಂತಾರೆ ಇದನ್ನು, ನಂಗೆ ಗೊತ್ತಿಲ್ಲ, ಲೈಕ್ ಪ್ರಾಪರ್ ಅದ್ರ ಹೆಸ್ರು ಗೊತ್ತಿಲ್ಲ, ಆದರೆ ಅದು ಮಲ್ಲಿಗೆ ಹೂವು. ಆ್ಯಂಡ್ ಇವಾಗ ಬನ್ನಿ ನಮ್ಮ ತೋಟದಲ್ಲಿ ಲೈಕ್ ಮಾವಿನ ಗಿಡ ಹಾಕಿದ್ರಲ್ಲ, ಮಾವಿನಕಾಯಿ ಎಲ್ಲ ಬಿಟ್ಟಿದೆಯಂತೆ. ಇನ್ನೂ ಇಷ್ಟಿಷ್ಟೇ ಇದ್ದಾವೆ, ಬಟ್ ಮಾವಿನಕಾಯಿ ಎಲ್ಲ ಐತೆ ಅಂತ ಅಮ್ಮ ಹೋಗೋಣ ಅಂತ ಅಂದರು. ಅದಕ್ಕೆ ಫುಲ್ ಲೈಕ್ ಹೋಗೋಕ್ಕಿಂತ ಮುಂಚೆ ಒಂದು ಸತಿ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗೋಣ. ಆ್ಯಕ್ಚುಲಿ ನಾನು ಬಂದಿದ್ದೆ ವಿಡಿಯೋ ಮಾಡೋದಕ್ಕೆ, ಅದಕ್ಕೆ ಬಂದೆ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಗಿಡದಲ್ಲಿ ಇದ್ದಿದ್ದು ಮಾವಿನಕಾಯಿ. బిందు నందు అన్న తలకే పెరికేసిండు చూడు ఇది ఉందే ఇటు పెరుక్కో చూడు ఇడ ఈ చూడు ఎట్లా ఉంది ఇటు పెరుక్కో చూడు జీడు వచ్చేలే ఇప్పుడు ఫుల్ కారుతా ఉంది. మా చెప్పమ్మా ఇక్కడెక్కడ చెట్లు నాటేదేమీ లేదమ్మా. అవును ఏమిటి మా పూలు పెరిగేసి తిరగా బాగా రాని అనేషా ఇంటి ఉన్నాయి కాయలు. ఏం చేస్తావు పక్క నీళ్ళు ఆ పక్క ట్యాంక్ పోకుండా తిప్పుతా ఉన్నాను తిప్పుతావా? ఆడ లాస్ట్లో ఒక 2 మాటలు అయితే కూడా ఉండయా పెద్దకాయలు నిమ్మకాయలు అంతే తన ఇంత ఇటు కానీ ఫుల్ వస్తాయి కదా. వద్దా ఆల్రెడీ పెరుకొని వచ్చినారు కదా, ఊరికి వేయాలి వేసేసేది చెట్లనే ఇంకా పెద్దవి. కానీ మామిడికాయలు అంటే ఇష్టము, పెరుకోపోయిన నాకు తీసుకు వస్తామనేది లేకుండా కూతురు తక్కువ మాత్రం పైసి వచ్చింది. గీతా కూడా ఫోన్ చేసింది, ఊరికి పోయినా కదా ఊరికే ಅತ್ತೆಲ್ಲೇ వచ్చేసిన లేకపోతే ಸೊ ಅವ್ರು ಮಾತಾಡ್ತಾಯಿದ್ರು ವಿಡಿಯೋದಲ್ಲಿ ಲೈಕ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಈ ಸೈಡ್ ಬಂದುಬಿಟ್ಟೆ, ಬಟ್ ಆದರೂ ಬಿಟ್ಟಿಲ್ಲ. ಅದಕ್ಕೆ ನಾನು ಮತ್ತೆ ವಾಪಸ್ ಹೋಗ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮಮ್ಮ ನನಗೆಲ್ಲ ಅಂದರೆ ಒಂದೇ ಥರ ಮಾವಿನಕಾಯಿ ಗಿಡ ಹಾಕಿಲ್ಲ ನಾವು, ಅದೇ ಹೇಳ್ತಾರಲ್ಲ ಲೈಕ್ ತೋತಾಪುರಿ ಅಂತಾರೆ, ಬೆಂಗಳೂರು ಕಾಯಿ ಅಂತಾರೆ, ಇನ್ನೂ ಏನೇನೋ ಹೆಸರಿದೆ. ಸೊ ಆ ಥರ ಇರುತ್ತಲ್ಲ, ನಮ್ಮಮ್ಮ ಎಲ್ಲ ಹೇಳ್ತಾರೆ ಇದು ಆ ಗಿಡ, ಇದು ಈ ಗಿಡ, ಮಾವಿನಕಾಯಿ ಅಂತ. ನಾನು ಎಲ್ಲ ಮಾವಿನಕಾಯಿ ಒಂದೇ ಬಿಡಮ್ಮ ಅಂದ್ಕೊಂಡು ಲೈಕ್ ಅದರಲ್ಲಿ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಅಂತಾರೆ ಲೈಕ್ అదే మేము కాయ బాగుందా చూడ. ఇది మలగోబా, యాది ఇది మలగోబా, యాది మల్గోబా, మలగోబా ఇది మలగోబా, ఇది ఇదే ఈ షర్ట్ పేరు మలగోబా. మలగోబా మావినకాయ, బెంగళూరు కాయ అదే. మీ అమ్మ బెంగళూరుకి వేసుకొని వస్తే అదే బెంగళూరు కాయ. మేము తింటాను ఎంతెంతలా ఉంది. ఇది రసగుల్లా, రసగుల్లా చూడు కింద ఆడ ఎంత బాగుంది లావు. కింద నాళ్ళకంతా పోయింది. రసగుల్లా కాయ ఆడని చూడు పెద్ద దానికన్నా ఆడ కింద డౌన్లో ఉంది చూడు మా పెద్దగా.
ఇంకేం అంతా మా అమ్మ తినేసిండమ్మా ఒకసారి అంటే ఇచ్చిండే అంతా సరే అగవే నువ్వు అడిగిన పొడుగు కయ్యే ఫిష్ ఏడ ఏడా అగా స్వీట్గా బాగుంటుంది అవ్వ అవి అన్ని చెట్లు ఒకే ಥರ ఉన్నాయి మీకు ఎట్లా తెలుస్తుంది? చూడు నువ్వు ఏమన్నా ఒకే తలకట్లో పుట్టిండేది ఎట్లుంది డిఫరెంట్ అది అన్నీ అట్లేనమ్మా ఎట్లా ఒకే తర ఉన్నాయి సరిగా అబ్జర్వ్ చేయి ఒక పెద్దగా ఉంది ఒక చిన్నగా ఉంది గిత్తుగా ఉంది ఒక పొడుగుగా ఉంది ಲೈಕ್ ಅದೆಲ್ಲ ತುಂಬ ನೋಡಿ ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ನನಗೆ ನಿಜ ಅದೆಲ್ಲ ಗೊತ್ತಿಲ್ಲ, ಬಟ್ ನಾವು ಅಪರೂಪಕ್ಕೆ ಹೋಗೋದಲ್ಲ, ಆದರೆ ನಮ್ಮ ಅಪ್ಪ ಅಮ್ಮಗೆ ಲೈಕ್ ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಇದೆಲ್ಲ ನೋಡಿ ಫುಲ್ಲು ಮಾವಿನ ಗಿಡ ಆ್ಯಂಡ್ ಫುಲ್ ಅಂದರೆ ಗಿಡಕ್ಕೆ ಕಾರ್ನರ್ಗಳಲ್ಲಿ ಇದು ಹಾಕಿದ್ದೀವಿ, ಲೈಕ್ ತೆಂಗಿನ ಗಿಡ ಹಾಕಿದ್ದೀವಿ. ಸೊ ಇವಾಗ ನಿಮಗೆ ಮುಂದೆ ಹೋಗ್ಬಿಟ್ಟು ಇದು ತೋರಿಸ್ತೀನಿ ಕೆರೆ, ಅಂದರೆ ಲೈಕ್ ಲಾಸ್ಟ್ ಟೈಮ್ ಬಂದಾಗ ಸ್ವಿಮ್ಮಿಂಗ್ ಮಾಡಿದ್ರಲ್ಲ. ಆ್ಯಂಡ್ ಇದು ನ್ಯಾಚುರಲ್ ಆಗಿ ಬಂದಿದ್ದಲ್ಲ, ಲೈಕ್ ನಮ್ಮಪ್ಪ ಮಾಡಿಸಿರೋದು ಇದು. ಇಷ್ಟಕ್ಕೆ ಎಷ್ಟು ಬೇಕು ಅಂತ ಲೈಕ್ ಮೀನು ಹಾಕೋದಕ್ಕೆ ಇದರಲ್ಲಿ. ಇಲ್ಲ ಅಂದರೆ ಲೈಕ್ ರೈನಿ ಸೀಸನ್ನಲ್ಲಿ ನೀರು ತುಂಬ್ಕೊಳಕ್ಕೆ, ಇಲ್ಲ ಲೈಕ್ ಅದೇ ನೀರು ತೋಟಕ್ಕೆಲ್ಲ ಇನ್ ಕೇಸ್ ಎಮರ್ಜೆನ್ಸಿ ಬೋರಲ್ಲಿ ನೀರು ಬಂದಿಲ್ಲ ಅಂದರೆ ಸ್ಟಾಕ್ ಇರಲಿ ಅಂದ್ಬಿಟ್ಟು ಈ ಥರ ಮಾಡಿಸಿರೋದು. ಏನಾದರೂ ಮಾಡ್ಕೋಬೋದು ಇದರಲ್ಲಿ, ಲೈಕ್ ಮೀನುಗಾರಿಕೆ ಆದರೂ ಮಾಡ್ಬೋದು, ಇಲ್ಲಾಂದರೆ ತೋಟಕ್ಕೆ ನೀರು ಅಂತ ಸ್ಟಾಕ್ ಇಟ್ಕೊಬೋದು, ಈ ಥರ ಏನಾದರೂ ಮಾಡ್ಕೋಬೋದು. ಆ್ಯಂಡ್ ನಾನು ಅವಾಗ ಹೇಳ್ದಂಗೆ ಎಡ್ಜಲ್ಲಿ ಪೂರ್ತಿ ತೆಂಗಿನ ಗಿಡ ಹಾಕಿದ್ದೀವಿ. ಆ್ಯಂಡ್ ಅಷ್ಟೇ, ವಾಪಸ್ ಬರೋದು ನಾವು ವೀಡಿಯೋ ಮಾಡಿಲ್ಲ, ಬಿಕಾಸ್ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಅಂದರೆ ಬಸ್ ಕರೆಕ್ಟಾಗಿ ಸಿಗ್ತಿದ್ದು. ನಮ್ಗೆ ಫಸ್ಟ್ ಟೈಮ್ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದು, ನಾವು ಯಾವತ್ತೂ ಬಸ್ಸಲ್ಲಿ ಹೋಗಲೇ ಇಲ್ಲ, ಯಾವಾಗಲೂ ಅಪ್ಪ ಕರ್ಕೊಂಡು ಹೋಗೋರು ಕಾರಲ್ಲಿ. ಸೊ ಅದಕ್ಕೆ ನಮಗೆ ಬಸ್ ಗೊತ್ತಾಗ್ತಿದ್ದಿಲ್ಲ. ಅವಾಗ ನಾನು ವೀಡಿಯೋ ಮಾಡ್ಕೊಂಡೆಲ್ಲ ಇರೋಷ್ಟು ಪೇಷನ್ಸ್ ಇದ್ದಿಲ್ಲ. ಆ್ಯಂಡ್ ಅಷ್ಟೇ ಈ ವ್ಲಾಗ್. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಆ ಟ್ರಾವೆಲಿಂಗಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಬಿಕಾಸ್ ಐ ಲವ್ ಟ್ರಾವೆಲಿಂಗ್. ಆ್ಯಂಡ್ ಇಷ್ಟೇ ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.